ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸ್ಯಾರಿ ಸೆಂಟರ್ ಸೂಪರ್ ಮಾರ್ಕೆಟ್ ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರಗಿ. ನಮಸ್ಕಾರ, ಇನ್ ಗುಲ್ಬರ್ಗಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ 3.50 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಿಡುಗಡೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಅನ್ಯ ಸಮಾಜದವರು ಸೌಲಭ್ಯ ಪಡೆದುಕೊಂಡ್ರೆ ಕ್ರಮ. ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ. ಮುತ್ತಗಿ ಗ್ರಾಮ ಜಲಾವೃತ ಪರಿಹಾರಕ್ಕೆ ಗ್ರಾಮಸ್ಥರ ಆಗ್ರಹ. ಸ್ವದೇಶಿ ಬಿಎಸ್ಎನ್ಎಲ್ 4G ನೆಟ್ವರ್ಕ್ ಉದ್ಘಾಟಿಸಿದ ಪಿಎಂ ನರೇಂದ್ರ ಮೋದಿ. ವರ್ಚುವಲ್ ಮೂಲಕ ಕಾರ್ಯಕ್ರಮ ವೀಕ್ಷಿಸಿದ ಕಲಬುರಗಿ ಬಿಎಸ್ಎನ್ಎಲ್ ಅಧಿಕಾರಿಗಳು. ಈಗ ವಾರ್ತೆಗಳ ವಿವರ. ಮಹಾರಾಷ್ಟ್ರದ ವೀರ್, ಉಜನಿ, ಸಿನಾ ಜಲಾಶಯ ಹಾಗೂ ಬೋರೆ ನದಿಯಿಂದ 3.50 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಹರಿಬಿಟ್ಟಿದ್ದರಿಂದ ಭೀಮೆಯ ಪ್ರವಾಹ ತುತ್ತಾದ ಗ್ರಾಮಗಳಲ್ಲಿ ಇದುವರೆಗೆ 41 ಕಾಳಜಿ ಕೇಂದ್ರ ತೆರೆದು 4,715 ಸಂತ್ರಸ್ತರನ್ನು ಸ್ಥಳಾಂತರಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಬಿ ಫೌಜಿಯಾ ತರನ್ನುಮ್ ತಿಳಿಸಿದ್ದಾರೆ. ಪ್ರವಾಹಕ್ಕೆ ಸಿಲುಕುವ ಒಟ್ಟಾರೆ 153 ಸಮಸ್ಯಾತ್ಮಕ ಗ್ರಾಮಗಳ ಪೈಕಿ ಪ್ರಸ್ತುತ ಭೀಮಾ ನದಿ ಪ್ರವಾಹದಿಂದ 68 ಗ್ರಾಮಗಳು ತುತ್ತಾಗಿದ್ದು, ಇದರಲ್ಲಿ ಇದುವರೆಗೆ 41 ಕಾಳಜಿ ಕೇಂದ್ರ ತೆರೆದು ಸಂತ್ರಸ್ತರಿಗೆ ಆಶ್ರಯ ನೀಡಲಾಗಿದೆ. 2,234 ಪುರುಷರು, 1,647 ಮಹಿಳೆಯರು, 894 ಮಕ್ಕಳು ಸೇರಿದಂತೆ 4,715 ಜನ ಕಾಳಜಿ ಕೇಂದ್ರದಲ್ಲಿ ವಾಸವಿದ್ದು ಅವರಿಗೆ ಊಟೋಪಚಾರ, ಅಗತ್ಯ ಮೂಲಸೌಕರ್ಯ ಒದಗಿಸಲಾಗಿದೆ. ಆರೋಗ್ಯ ಇಲಾಖೆಯಿಂದ ಆರೋಗ್ಯ ತಪಾಸಣೆ ಸಹ ಮಾಡಲಾಗುತ್ತಿದೆ ಎಂದಿದ್ದಾರೆ. ಸೆಪ್ಟೆಂಬರ್ 27 ಮತ್ತು 28ರಂದು ಜಿಲ್ಲೆಯಲ್ಲಿ ಆರೆಂಜ್ ಅಲರ್ಟ್ ಮತ್ತು ಭೀಮಾ ನದಿ ಮೇಲ್ಮೈ ಪ್ರದೇಶದಲ್ಲಿ ರೆಡ್ ಅಲರ್ಟ್ ಘೋಷಿಸಿದ್ದು, ಮುಂಜಾಗ್ರತವಾಗಿ ಜಿಲ್ಲೆಯಲ್ಲಿ ಶಾಲೆಗಳಿಗೆ 2 ದಿನ ರಜೆ ಘೋಷಿಸಲಾಗಿದೆ. ಇನ್ನು ಮಹಾರಾಷ್ಟ್ರದ ಜಲಾಶಯಗಳಿಂದ ಅಪಾರ ಪ್ರಮಾಣದ ನೀರು ಸೊನ್ನ ಬ್ಯಾರೇಜ್ಗೆ ಬರುತ್ತಿರುವುದರಿಂದ ಒಳಹರಿವಿನ ಪ್ರಮಾಣದಷ್ಟೇ ನೀರು ನದಿಗೆ ಹರಿಬಿಡಲಾಗುತ್ತಿದೆ ಎಂದು ಅವರು ತಿಳಿಸಿದ್ದಾರೆ. ಅಫ್ಜಲ್ಪುರ ತಾಲೂಕಿನಲ್ಲಿ 17, ಜೇವರ್ಗಿಯಲ್ಲಿ 24, ಕಲಬುರಗಿಯಲ್ಲಿ 5, ಚಿತ್ತಾಪುರದಲ್ಲಿ 6, ಚಿಂಚೋಳಿಯಲ್ಲಿ 3, ಸೇಡಂನಲ್ಲಿ 2, ಕಾಳಗಿಯಲ್ಲಿ 8, ಶಹಾಬಾದ್ ತಾಲೂಕಿನಲ್ಲಿ 3 ಗ್ರಾಮಗಳು ಪ್ರವಾಹಕ್ಕೆ ತುತ್ತಾಗಿವೆ. ಪ್ರವಾಹಕ್ಕೆ ತುತ್ತಾದ ಗ್ರಾಮಗಳ ಸಂತ್ರಸ್ತರಿಗೆ ಆಶ್ರಯ ಕಲ್ಪಿಸಲು ಅಫ್ಜಲ್ಪುರ ತಾಲೂಕಿನಲ್ಲಿ 3, ಜೇವರ್ಗಿಯಲ್ಲಿ 24, ಕಲಬುರಗಿಯಲ್ಲಿ 3, ಚಿತ್ತಾಪುರದಲ್ಲಿ 4, ಚಿಂಚೋಳಿಯಲ್ಲಿ 3, ಸೇಡಂನಲ್ಲಿ 2 ಕಾಳಗಿ ಮತ್ತು ಶಹಾಬಾದ್ ತಾಲೂಕಿನ ತಲಾ 1 ಕಾಳಜಿ ಕೇಂದ್ರ ತೆರೆಯಲಾಗಿದೆ ಎಂದಿದ್ದಾರೆ. ಜಿಲ್ಲೆಯಾದ್ಯಂತ ಪ್ರವಾಹದ ಪರಿಸ್ಥಿತಿ ಸಮರ್ಥವಾಗಿ ಎದುರಿಸಲು ಈಗಾಗಲೇ ಪ್ರವಾಹ ಪೀಡಿತ ಪ್ರದೇಶದಲ್ಲಿ ಅಧಿಕಾರಿ ಸಿಬ್ಬಂದಿಗಳ ಜೊತೆಗೆ ಎಸ್ಡಿಆರ್ಎಫ್, ಎನ್ಡಿಆರ್ಎಫ್, ಪೊಲೀಸ್, ಅಗ್ನಿಶಾಮಕ ತಂಡಗಳು ಬೀಡು ಬಿಟ್ಟಿದ್ದು ರಕ್ಷಣಾ ಕಾರ್ಯಾಚರಣೆಯಲ್ಲಿ ನಿರತವಾಗಿವೆ. ಮಾನವ ಹಾನಿ ಮತ್ತು ಪ್ರಾಣಹಾನಿ ತಡೆಯಲು ಎಲ್ಲಾ ರೀತಿಯ ಮುನ್ನೆಚ್ಚರಿಕೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ. ಜನರು ಆತಂಕ ಪಡಬಾರದು, ಸ್ಥಳೀಯ ಆಡಳಿತಕ್ಕೆ ಸಹಕರಿಸಬೇಕು ಎಂದು ಡಿಸಿ ಫೌಜಿಯಾ ತರನ್ನುಮ್ ಅವರು ಮನವಿ ಮಾಡಿದ್ದಾರೆ. ಪ್ರವಾಹ ಪರಿಸ್ಥಿತಿಯ ಇಂತಹ ಸಂಕಷ್ಟದ ಸಂದರ್ಭದಲ್ಲಿ ಯುವ ಸಮೂಹ ಸೆಲ್ಫಿ, ರೀಲ್ ಮಾಡುವ ಗೋಜಿಗೆ ಹೋಗಬಾರದು. ನದಿಯಲ್ಲಿ ಈಜುವುದಾಗಲಿ ಸ್ಪರ್ಧೆ ಮಾಡುವಂತಹ ಯಾವುದೇ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ನದಿ ದಂಡೆಗೆ ಬಟ್ಟೆ ಒಗೆಯಲು, ಕುರಿ, ಆಕಳು ಮೇಯಿಸಲು ಮೀನುಗಾರರು ಮೀನು ಹಿಡಿಯಲು ಹೋಗಬಾರದು. ಅಪಾಯವಿರುವ ಸೇತುವೆ ಮೇಲೆ ಸಂಚರಿಸಬಾರದು ಎಂದು ಡಿಸಿ ಜಿಲ್ಲೆಯ ಜನತೆಯಲ್ಲಿ ಮನವಿ ಮಾಡಿದ್ದಾರೆ. हाँ
ಹೌದ್ರಿ ಬುರ್ಲಿ ಹುಡುಗ್ರಿ. ಹಾಂ ಹಾಂ ಬರೋಬರ್ ಬರೋಬರ್. ಹಾಂ ಹಾಂ ನೀ ಹೇಳೋದು ನಿನ್ನ ಮೇಲೆ ನಾ ಇಲ್ಲಿ ಡೈರೆಕ್ಷನ್ ದಿಕ್ಸೂಚಿ ನೀನೇ. ಕರ್ನಾಟಕ ರಾಜ್ಯ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಲ್ಲಿ ಕುಲಕಸುಬು ಅಲ್ಲದ ಕಂಬಾರರು ಸೌಲಭ್ಯಗಳು ಪಡೆದುಕೊಳ್ಳುವಂತಿಲ್ಲ. ವಿಶ್ವಕರ್ಮ ನಿಗಮದ ಸೌಲಭ್ಯ ಪಡೆದುಕೊಳ್ಳಬೇಕಾದರೆ ಜಾತಿ ಗಣತಿಯಲ್ಲಿ ವಿಶ್ವಕರ್ಮ ಎಂದು ನಮೂದಿಸಿ ಸೌಲಭ್ಯ ಪಡೆದುಕೊಳ್ಳಿ ಎಂದು ಪರಮಪೂಜ್ಯ ಶ್ರೀ ಬ್ರಹ್ಮಾನಂದ ಮಹಾಸ್ವಾಮಿಗಳು ಹಾಗೂ ವಿಶ್ವಕರ್ಮ ಹೋರಾಟ ಸಮಿತಿಯ ಅಧ್ಯಕ್ಷ ದೇವೇಂದ್ರ ದೇಸಾಯಿ ಕಲ್ಲೂರ್ ತಿಳಿಸಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕುಲಕಸುಬುಗಳಿಂದ ಗುರುತಿಸಲ್ಪಡುವ ಕಂಬಾರರು ವಿಶ್ವಕರ್ಮ ಸಮುದಾಯದೊಳಗೆ ಬರುವ ಪಂಚಮಸಾಲಿಗಳಾಗಿದ್ದಾರೆ. ಕಾಯಕದಿಂದ ಗುರುತಿಸಲ್ಪಡುವ ಕಂಬಾರರು ಕರ್ನಾಟಕ ಸರ್ಕಾರ ಘೋಷಣೆ ಮಾಡಿರುವ ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಸೌಲಭ್ಯ ಪಡೆದುಕೊಳ್ಳುವುದಕ್ಕೆ ಅರ್ಹರಲ್ಲ. ಒಂದು ವೇಳೆ ವಿಶ್ವಕರ್ಮ ನಿಗಮದಿಂದ ಸಹಾಯ ಸೌಲಭ್ಯ ಪಡೆದುಕೊಳ್ಳಲೇಬೇಕು ಎಂದರೆ ಜಾತಿ ಗಣತಿಯಲ್ಲಿ ವಿಶ್ವಕರ್ಮ ಎಂದು ನಮೂದಿಸಿ ಸೌಲಭ್ಯ ಪಡೆದುಕೊಳ್ಳಲಿ ಎಂದರು. ಇತ್ತೀಚಿನ ದಿನಗಳಲ್ಲಿ ಎಲ್ಲ ಸಮಾಜದ ಬಂಧುಗಳು ಎಲ್ಲ ಕಸುಬುಗಳನ್ನು ಮಾಡುತ್ತಿದ್ದಾರೆ. ಹಾಗಾಗಿ ಜಾತಿ ಗಣತಿಯಲ್ಲಿ ವಿಶ್ವಕರ್ಮ ಎಂದು ನಮೂದಿಸಿ ನಮ್ಮ ವಿಶ್ವಕರ್ಮ ನಿಗಮದ ಸೌಲಭ್ಯ ಪಡೆದುಕೊಳ್ಳಲಿ ಎಂದರು. ಇಲ್ಲದಿದ್ದರೆ ಸುಳ್ಳು ಜಾತಿ ಪ್ರಮಾಣ ಪತ್ರ ನೀಡಿ ನಮ್ಮ ನಿಗಮದಿಂದ ಸೌಲಭ್ಯ ಪಡೆದುಕೊಂಡರೆ ನಾವು ಕೂಡ ಕಾನೂನು ಹೋರಾಟಕ್ಕೆ ಮುಂದಾಗುತ್ತೇವೆ ಎಂದು ಎಚ್ಚರಿಕೆ ನೀಡಿದರು. ಇವತ್ತಿನ ಈ ಪತ್ರಿಕಾಗೋಷ್ಠಿ ನಡೆಸುವ ಒಂದು ವಿಷಯ ಏನಪ್ಪಾ ಅಂತಂದರೆ, ಕರ್ನಾಟಕ ರಾಜ್ಯ ವಿಶ್ವಕರ್ಮ ಅಭಿವೃದ್ಧಿ ನಿಗಮ ಕುಲಕಸುಬು ನಿಗಮದಲ್ಲಿ ಕುಲಕಸುಬು ಅಲ್ಲದ ಕಂಬಾರರಿಗೆ ಸೌಲಭ್ಯದ ಅವಕಾಶ ಇಲ್ಲ ಅಂತಕ್ಕಂಥ ಒಂದು ವಿಷಯವನ್ನು ಇಟ್ಟುಕೊಂಡು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ. ನಾವು ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ KP ನಂಜುಂಡಿಯವರ ಒಂದು ಸಾರಥ್ಯದಲ್ಲಿ ಸಮಾಜದ ಎಲ್ಲ ಸ್ವಾಮೀಜಿಗಳು, ಸಮಾಜದ ಹಿರಿಯರು, ಮುಖಂಡರು ಅಷ್ಟೇ ಅಲ್ಲದೆ ಕರ್ನಾಟಕದಲ್ಲಿರ್ತಕ್ಕಂಥ 30-40 ಲಕ್ಷ ವಿಶ್ವಕರ್ಮ ಸಮಾಜದವರ ಹೋರಾಟ ಸುಮಾರು 2 ದಶಕಗಳವರೆಗೆ ಹೋರಾಟವನ್ನು ಮಾಡಿ ನಮಗೆ ವಿಶ್ವಕರ್ಮ ಅಭಿವೃದ್ಧಿ ನಿಗಮವು ನಮಗೆ ಸರ್ಕಾರ ಕೊಟ್ಟಿದ್ದು ತಮಗೆಲ್ಲರೂ ಗೊತ್ತೇ ಇದೆ. ಈ ಅಭಿವೃದ್ಧಿ ನಿಗಮದಲ್ಲಿ ಏನಪ್ಪ ಅಂತಂದರೆ, ಅನ್ಯ ಸಮುದಾಯದವರು ನಾವು ಕೂಡ ವಿಶ್ವಕರ್ಮರಂತ ಹೇಳ್ಕೊಂಡು, ನಾವು ಕೂಡ ವಿಶ್ವಕರ್ಮರಿದ್ದೀವಿ ಅಂತ ಹೇಳ್ಕೊಂಡು ವಿಶ್ವಕರ್ಮ ಪದವನ್ನು ಬಳಸ್ಕೊಂಡು ನಮಗೆ ಕೊಟ್ಟಿರ್ತಕ್ಕಂಥ ಒಂದು ಸವಲತ್ತುಗಳನ್ನು ಕಸಿದುಕೊಳ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮ್ಮ ದೇವೇಂದ್ರ ಕಲ್ಲೂರು ಸಂಪೂರ್ಣವಾಗಿ ಇದನ್ನು ಖಂಡಿಸ್ತಾರೆ, ಇದನ್ನು ವಿರೋಧಿಸ್ತಾರೆ. ಅವರ ಜೊತೆಗೆ ನಾವು ಕೂಡ ವಿರೋಧವನ್ನು ವ್ಯಕ್ತಪಡಿಸ್ತೀವಿ ಅಂತ ಒಂದು ಮಾತನ್ನು ಹೇಳ್ತಾ, ವಿಶ್ವಕರ್ಮ ಅಭಿವೃದ್ಧಿ ನಿಗಮವು ಭಾಳ ಹೋರಾಟವನ್ನು ಮಾಡೀವಿ. ಸರ್ಕಾರ ನಮಗೆ ಅದು ಕೊಟ್ಟಿದ್ದು ಅನ್ಯ ಸಮುದಾಯದ ಪಾಲಾಗ್ತಿರೋದು ಬಹಳ ಒಂದು ಖಂಡನೀಯ. ಹೀಗೆ ತಗೋಬಾರ್ದಾಗಿತ್ತವರು. ನಾವು ವಿಶ್ವಕರ್ಮರು ಮೂಲತಃ ಪಂಚಕಸುಬುಗಳನ್ನು ಮಾಡಿಕೊಂಡು ಬಂದೀವಿ. ನಮ್ಮ ಕಸುಬುಗಳನ್ನು ಕೂಡ ಅವರು ಕೂಡ ವಿಶ್ವಕರ್ಮರು ಅಲ್ಲದವರು ಕೂಡ ಪಂಚಕಸುಬುಗಳನ್ನು ಮಾಡ್ಲಕತ್ತಾರ. ನಮ್ಮ ಕಸುಬುಗಳು ಅನ್ಯ ಸಮುದಾಯದವರು ಕೂಡ ಮಾಡ್ಲಕತ್ತಾರ. ಅದನ್ನು ಕಸುಬಂತಕ್ಕಂಥ ಕೆಲಸ ಅನ್ಯ ಸಮುದಾಯದವರು ಮಾಡ್ಲಕತ್ತಾರ. ನಾವು ತುಂಬ ಖಂಡಿಸ್ತೀವಿ. ನಮ್ಮ ಕಲ್ಲೂರವರು ಬಗ್ಗೆ ಅವರು ಮಾನನಷ್ಟ ಮೊಕದ್ದಮೆಯನ್ನು ಹೇಳ್ತೀವಿ ಅಂತೇಳಿ ಪತ್ರಿಕೆಯಲ್ಲಿ ಕೊಟ್ಟಾರ. ಅವ್ರ ಜೊತೆಗೆ ನಾವು ಯಾವಾಗಲೂ ಇರ್ತೀವಿ. ಅದನ್ನು ಹೀಗೆ ಅವರು ಮುಂದುವರಿಸಿದ್ರೆ, ಪತ್ರಿಕೆಯಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದೇ ಆದರೆ ನಾವು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತೀವಿ. ಹೀಗೆ ಅವರು ಹೇಳಿಕೆ ಕೊಡೋಂಗಿಲ್ಲ. ಬೇಕಾದರೆ ಅವರು ಇನ್ನೊಂದು ಅಭಿವೃದ್ಧಿ ನಿಗಮವನ್ನು ಮಾಡಿಕೊಳ್ಳಿ. ಅವರು ಮೂಲತಃ ಲಿಂಗಾಯತ ಕಂಬಾರಾಗ್ಯಾರ. ಅವರು ತಾವೇ ಬೇಕಾದರೆ ಸಪ್ರೇಟ್ ಒಂದು ಅಭಿವೃದ್ಧಿ ನಿಗಮವನ್ನು ಮಾಡಿಕೊಳ್ಳಿ. ಅದನ್ನು ಬಿಟ್ಟು ನಾವು ಸುಮಾರು ವರ್ಷಗಳ ಕಾಲ ಹೋರಾಟವನ್ನು ಮಾಡಿ ಕಾನೂನಾತ್ಮಕವಾಗಿ ನಮ್ಮ KP ನಂಜುಂಡಿಯವರ ಅಧ್ಯಕ್ಷತೆಯಲ್ಲಿ ಎಲ್ಲ ಸಮಾಜದ ನಮ್ಮ 30-40 ಲಕ್ಷ ವಿಶ್ವಕರ್ಮರು ಹೋರಾಡಿ ಅದನ್ನು ತೆಗೆದುಕೊಂಡಿವಿ. ಅದನ್ನು ಕಸಿದುಕೊಳ್ಳುವಂಥ ಕೆಲಸವನ್ನು ಮಾಡಿದ್ರೆ ನಾವು ಮುಂದಿನ ದಿನಮಾನಗಳಲ್ಲಿ ಅದಕ್ಕೆ ತಕ್ಕ ಉತ್ತರವನ್ನು ಕೊಡ್ತೇವೆ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ ನನ್ನ ಮಾತಿಗೆ ವಿರಾಮ. ಎಲ್ಲ ಕಸಬುಗಳು ಇನ್ನೊಂದು ಹೆಸರು ಹಿಂದುಳಿದ ವರ್ಗದ ನಿಗಮದಲ್ಲಿ ಎಲ್ಲ ಕಷ್ಟ ಬಾಡಿಗೆ ಮಾಡಲಿ, ಕಂಬಾರ ಮಾಡಲಿ, ಎಲ್ಲ ಮಾಡಿ ಆ ನಿಗಮದಲ್ಲಿ ಕೂಡ ಯಾರೇ ಅವ್ರ ಹೆಸರು ಯಾರು ಹೇಳ್ತಾರೆ ಬಾಡಿಗೆ ಅಂತ ಅವರು ಟೂಯದಾಗ ಬರ್ತಂತೇಳಿ ನಿಗಮ ಮಂಡಳದಲ್ಲಿ ದೇವರಾಜ ಆಶ್ರಮದಲ್ಲಿ ಬರ್ತಾರೆ. ಯಾಕಂದ್ರೆ ಇದು ಪ್ರತ್ಯೇಕ ಹೋರಾಟ ಮಾಡಿಬಿಟ್ರು ನಾವು ಸಮಾಜದಿಂದ. ನಮ್ಮ ಸಮಾಜಕ್ಕಾಗಿ ಕೊಟ್ಟಂಥ ಇದು, ಯಾಕಂದ್ರೆ ನಿಗಮ ಮಂಡಳಿ ನಮ್ಮ ಸಮಾಜಕ್ಕಾಗಿ ಕೊಟ್ಟಂಥ ಇದು. ಯಾಕಂದ್ರೆ ನಾವು ಸ್ವಲ್ಪ ಪೈಲಾಗಿ ಏನು ಮಾಡಿದ್ರು, ಟೂಯದಾಗ ಬಾಡಿಗೆ ಬರ್ತಿತ್ತು, ವಿಶ್ವಕರ್ಮ ಬರ್ತಿತ್ತು, ಎಲ್ಲರೂ ಏನು ಮಾಡ್ತಿದ್ವು ನಿಗಮ ಮಂಡಳದಲ್ಲಿ ದೇವರಾಜ ಆಶ್ರಮದಲ್ಲಿ ಹಾಕ್ತಿದ್ವು. ಅವಾಗ ಯಾರೇ ಲಿಂಗಾಯತಲ್ಲಿ ಏನೇ ಲಿಂಗಾಯತ ಇದ್ರೂ ಕೂಡ ಬೇರೆ ಮುಸ್ಲಿಮ್ ಯಾರೇ ಅನ್ಯ ಜಾತಿಯವರಲ್ಲಿ ಅಲ್ಲಿ
ಯಾಕಂದ್ರೆ ಆ ಜಾತಿಯನ್ನು ನಮ್ಗೆ ಯಾವುದೇ ಒಂದು ಗಂಗಾ ಕಲ್ಯಾಣ ಆಗಲಿ ಯಾವುದೇ ಯೋಜನೆಗಳು ಸಿಗ್ತಿಲ್ಲ. ನಮ್ಮ ನಂಜುಂಡವರು ಮತ್ತು ನಮ್ಮ ಎಲ್ಲರೂ ಸಮಾಜದ ಗುರುಗಳ ನೇತೃತ್ವದಲ್ಲಿ ಹೋರಾಟ ಮಾಡಿ ನಮ್ಮ ವಿಶ್ವಕರ್ಮ ನಿಗಮ ಮಂಡಳಿಗೆ ಸ್ಥಾಪನೆ ಮಾಡಿ ಅವರಿಗೆ ಕರಕುಶಲತೆಯನ್ನು ಮಾಡ್ತೀವಿ. ಅಂದರೆ ಎಲ್ಲ ಸಮಾಜದಲ್ಲಿ ಎಲ್ಲ ಇದರಲ್ಲಿ ಎಲ್ಲ ಕೆಲಸಗಳನ್ನು ಮಾಡ್ತಾರೆ. ಆ ಕೆಲಸದಲ್ಲಿ ನಾವು ಕೂಡ ಕಂಬನ ವೃತ್ತಿಯಲ್ಲಿ ಮಾಡ್ತಿದ್ದೆವು ಮತ್ತು ವಿಶ್ವಕರ್ಮ ಸಮಾಜದಲ್ಲಿ ಅಕ್ಕಸಾಲಿಗ ಮತ್ತು ಬಡಗ ಎಲ್ಲ ಸಮಾಜದಲ್ಲಿ ಮಾಡ್ತಾರೆ. ಆ ಹೆಸರಿಟ್ಟುಕೊಂಡು ನಮಗೆ ನಿಗಮ ಮಂಡಳಿಯಲ್ಲಿ ವಿಶ್ವಕರ್ಮ ನಿಗಮ ಮಂಡಳಿಯಲ್ಲಿ ನಮಗೆ ಕೊಡಬೇಕಂತ ಪತ್ರಿಕಾಗೋಷ್ಠಿ ಮಾಡಿದ ಮತ್ತು ನಮಗೆ ಏನು ಮಾಡಿದ ಇದು ಜಾತಿ ಕಾಲದಲ್ಲಿ ಬಂದು ನಮ್ಮ ಮೇಲೆ ಹುಟ್ಟಿದ್ರೆ ಹುಡ್ತೀವಿ ಅಂತ. ಯಾಕಂದ್ರೆ ನಾವು ನಮ್ಮದಕ್ಕೆ ಸಮಾಜದ ಸೌಲಭ್ಯ ಪಡೆದುಕೊಂಡಿತ್ತು. ನಾವು ಸುತ್ತ ನಾಗರಿಕ ಸರ್ ವಿಶ್ವಕರ್ಮ ಸಮಾಜದಲ್ಲಿ 41 ಪಂಗಡವೇ 48 ಪಂಗಡದಲ್ಲಿ ವಿಶ್ವಕರ್ಮ ಸಮಾಜದವರೇ ಕೆಲಸ ಮಾಡ್ತಾರೆ. ಎಲ್ಲ ಸಮಾಜ ಕಂಪ್ಯೂಟರ್ ಸರ್ ಈ ಸತಿ ನಾನು ಹೇಳ್ತೀನಿ. ಈ ಸತಿ ದೇವರ ಹಟ್ಟಗಾರ ಸಮಾಜ ಆ ನಿಗಮ ಒಳಗ ಈ ಸತಿ ನಾನು ಪಟ್ಟಿ ಹೋಗ್ತೀನಿ. ಈ ಸತಿ ನಾನು ಪಟ್ಟಿ ಹೋಗಿ ಕೆಲಸ ಮಾಡ್ತಿರ್ತೀನಿ. ಆ ನಿಗಮ ಹೋಗಿ ಹಾಕ್ಬೋದು. ನಾವು ವಿಶ್ವಕರ್ಮ ಜಾತಿದವರು ಸೀಮಿತವಾಗಿಲ್ಲ. ವಿಶ್ವಕರ್ಮ ಸಮಾಜಕ್ಕೆ ಸೀಮಿತವಾಗಿಲ್ಲ. ಜನವರಲ್ಲಿ ಎಲ್ಲರೂ ಜನರು ಹಾಕತ್ತಾರೆ. ಜನವರ ಸಂಬಂಧ ಅನ್ನೋದು ನಮ್ಮ ಜನವರಲ್ಲಿ ಎಲ್ಲ ಜನರು ಜನರು ಹಾಕತ್ತಾರೆ. ಜನವರ ಸಂಬಂಧ ನಮ್ಮ ವಿಶ್ವಕರ್ಮ ಸಮಾಜಕ್ಕೆ ವಿಶ್ವಕರ್ಮ ಯಾರು ಬಳಸ್ತಾರೆ ಅವ್ರು ಬಳಸ್ತಾರೆ. ಅವರು ಬಳಸಲಿ ವಿಶ್ವಕರ್ಮತೆ ಬಳಸಲಿ ಬಂದು ತಗೊಳ್ಳಿ. ಇಲ್ಲ ವಿಶ್ವಕರ್ಮತೆ ಬಳಸಲಿ ಬಂದು ತಗೊಂಡು ಸೋಲತ್ತನ ಬೇಡ. ವಿಶ್ವಕರ್ಮತೆ ಬಳಸಿ ನಮ್ಗೆ ಜಾತಿ ಜನಗಟ್ಟಲೆ ಹೆಚ್ಚಿಗೆ ಹಾಕಲ್ಲ. ಯಾಕಂದ್ರೆ ಅವ್ರೇನು ಬಳಸ್ತಾರೆ ಬರೀ ಕಂಬಾದಂತ ಬಳಸ್ತಾರೆ. ಅದು ಕಂಬಾದ ಎಲ್ಲರೂ ಕಂಬ ಬಳಸ್ತಾರೆ. ನಾನು ಬಡ್ಡಿಸಂದ್ರೆ ಊರಾಗ ಬರ್ತನೆ ಮಾಡ್ತೀವಿ. ನಾ ಹೇಳಿದ್ರೆ ನಾವು ಊರಾಗ ಬರ್ತನೆ ಮಾಡ್ತೀವಿ. ಇಲ್ಲಿ ಬಂದು ಅಕ್ಷರ ಮಾಡ್ತೀವಿ. ಇಲ್ಲಿ ಏನಂತಾರೆ ಅಕ್ಷರ ಬರ್ತಾರೆ. ಊರಾಗ ಏನಂತಾರೆ ಬಡಿಗೆ ಅಂತಾರೆ. ಅಂದ್ರೆ ಜಾತಿ ಅಂತ ವಿಶ್ವಕರ್ಮತೆ ಬಳಸ್ಬೇಕಾಗ್ತದೆ. ನಮ್ಮ ಜಾತಿ ಸೀಮಿತವಾಗಿರ್ತ ಮತ್ತು ಬೇರೆ ಜಾತಿ ಸಮಾಜ ಸಂಬಂಧ ಅಂತ ಹೇಳ್ತಿದ್ರು. ಈ ಸಂದರ್ಭದಲ್ಲಿ ಅಫ್ಜಲ್ಪುರದ ವಿಶ್ವಕರ್ಮ ಮುರುಜಾವಾಧೀಶ್ವರ ಮಠದ ಬ್ರಹ್ಮಾನಂದ ಮಹಾಸ್ವಾಮೀಜಿ, ಸಿಂದಗಿಯ ವಿಶ್ವಕರ್ಮ ಮುರುಜಾವಾಧೀಶ್ವರ ಮಠದ ರಾಮಚಂದ್ರ ಮಹಾಸ್ವಾಮೀಜಿ, ಮುಖಂಡರಾದ ಲೋಹಿತ್ ಕಲ್ಲೂರ್, ಮನೋಹರ್ ಪೊದ್ದಾರ್, ರುದ್ರೇಶ್ ಸುತಾರ್, ನಾಗರಾಜ್ ಪೊದ್ದಾರ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಬೆಣ್ಣೆತರ ನದಿಯ ನೀರಿನಿಂದ ಪ್ರವಾಹಕ್ಕೀಡಾಗಿರುವ ಕಾಳ್ಗಿ ತಾಲೂಕಿನ ಕಡಸೂರು ಗ್ರಾಮಕ್ಕೆ ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವರಾದ ಪ್ರಿಯಾಂಕ್ ಖರ್ಗೆ ಭೇಟಿ ನೀಡಿ ಪರಿಸ್ಥಿತಿ ಅವಲೋಕಿಸಿದರು. ಗ್ರಾಮಸ್ಥರು ತಮ್ಮನ್ನು ಸ್ಥಳಾಂತರಗೊಳಿಸುವಂತೆ ಈ ಸಂದರ್ಭದಲ್ಲಿ ಮನವಿ ಮಾಡಿದರು. ಮಳೆ ಕಡಿಮೆಯಾದ ನಂತರ ಮತ್ತೊಮ್ಮೆ ಗ್ರಾಮಕ್ಕೆ ಭೇಟಿ ನೀಡಿ ಬೇಡಿಕೆ ಪರಿಶೀಲಿಸಲಾಗುವುದು ಎಂದು ಸಚಿವರು ಭರವಸೆ ನೀಡಿದರು. ನಂತರ ಚಿತ್ತಾಪುರ ತಾಲೂಕಿನ ಗುಂಡುಗುರ್ತಿ ಗ್ರಾಮಕ್ಕೆ ಭೇಟಿ ನೀಡಿ ಸಂತ್ರಸ್ತರನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸುವಂತೆ ಅಧಿಕಾರಿಗಳಿಗೆ ಬಳಿಕ ಮಾತನಾಡಿ ಕಲಬುರಗಿ ಜಿಲ್ಲೆಯ ಕಾಳ್ಗಿ ಹಾಗೂ ಚಿತ್ತಾಪುರ ತಾಲೂಕಿನ ಮಳೆ ಹಾಗೂ ಪ್ರವಾಹಕ್ಕೀಡಾಗಿರುವ ಗ್ರಾಮಗಳ ವಸ್ತುಸ್ಥಿತಿ ಕುರಿತು ಸಮಗ್ರ ವರದಿಯನ್ನು ತಯಾರಿಸಿ 1 ವಾರದೊಳಗೆ ವರದಿ ಸಲ್ಲಿಸುವಂತೆ ಜಿಲ್ಲಾ ಪಂಚಾಯಿತಿ ಸಿಇಒ ಭವರ್ ಸಿಂಗ್ ಮೀನಾ ಅವರಿಗೆ ಸೂಚಿಸಿದರು. ಗ್ರಾಮದ ಬಳಿಯ ಜಮೀನೊಂದರಲ್ಲಿ ಹಾನಿಗೊಳಗಾದ ಕಬ್ಬು ಬೆಳೆಯನ್ನು ವೀಕ್ಷಿಸಿದ ಸಚಿವರು ತಾಲೂಕಿನಲ್ಲಿ ಹಾನಿಗೊಳಗಾದ ಕೃಷಿ ಬೆಳೆಗಳ ಕೂಡಲೇ ಸಮೀಕ್ಷೆ ನಡೆಸಿ ವರದಿ ಸಲ್ಲಿಸುವಂತೆ ಕೃಷಿ ಇಲಾಖೆ ಜಂಟಿ ನಿರ್ದೇಶಕ ಸಮದ್ ಪಟೇಲ್ ಅವರಿಗೆ ಸೂಚಿಸಿದರು. ಅದನ್ನ ನಾವೆಲ್ಲ ಕೇಳ್ತೀನಿ. ಆಮೇಲೆ ಯಾವ್ದಾಗ್ತಾವ ಯಾವ್ದಾಗಲ್ಲ ಅಂತ ಮುಂದೆನೆ ಪ್ರಸ್ತಾಪ ಮಾಡ್ತೀನಿ. ಬಟ್ ಈ ಸರಿ ಸ್ವಲ್ಪ ಎಲ್ಲರೂ ಒಗ್ಗಟ್ಟಾಗಿ ಒಮ್ಮನಸ್ಸಿನಿಂದ ಹೊರಗೆ ಹೋಗೋ ತೀರ್ಮಾನ ತಗೊಳ್ಳಿ. ಇದ್ರೆ ಇದು ಗಡಿ ಆಗಲ್ಲ. ಇದು ಸರ್ ನಾವರ ಹೊರಗೆ ಹೋಗೋ ತೀರ್ಮಾನ ಅದ ನೋಡ್ರಿ ಸರ್. ಅವ್ರ ಜೊತೆ ಒಂದು ಗ್ರಾಮ ಸಭೆ ಮಾಡಿ ಯಾರ್ಯಾರು ಹೇಗೆ ಮಾಡಬೇಕು, ಏನೇನು ಮಾಡಬೇಕು, ಬೇಸ್ಡ್ ಆನ್ ದೇರ್ ಸರ್ವೆ, ಬೇಸ್ಡ್ ಆನ್ ದೇರ್ ಇದು ಕಂಪ್ಲೀಟ್ ಆಗಿ ಅವ್ರ ಫ್ಯಾಮಿಲಿ ಟ್ರೀ ಅದು ಇದು ಯಾರು ಎಷ್ಟು ಜನ ಹೋಗ್ತಾರೆ, ಎಷ್ಟು ಜನ ಬಿಡ್ತಾರೆ. ಕುಂಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರುವ ಬೇಲೂರ್ ಜೆ ಗ್ರಾಮದ ಸದಸ್ಯರು ಹಾಗೂ ಕಲಬುರಗಿ ಬಿಜೆಪಿಯ ಗ್ರಾಮೀಣ ಮಂಡಲದ ಎಸ್ಸಿ ಮೋರ್ಚಾದ ಕಾರ್ಯದರ್ಶಿಗಳಾದ ಶ್ರೀಕೃಷ್ಣ ಕುಶಾಳ್ಕರ್ ಅವರ ಜನ್ಮದಿನವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು. ಕಲಬುರಗಿ ನಗರದ ಹೈಕೋರ್ಟ್ ಬಳಿ ಇರುವ ಸಮಾಜ ಕಲ್ಯಾಣ ಇಲಾಖೆ ಸ್ಥಳೀಯ ನಿರಾಶ್ರಿತರ ಪರಿಹಾರ ಕೇಂದ್ರದಲ್ಲಿ ಹಣ್ಣು ಹಂಪಲು ವಿತರಣೆ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಶ್ರೀಕೃಷ್ಣ ಕುಶಾಳ್ಕರ್ ಅವರ ಜನ್ಮದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಅತಿ ಸರಳವಾಗಿ ಆಚರಣೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಅಭಿಮಾನಿ ಕಿರಣ್ ಕೃಷ್ಣ ಕುಶಾಳ್ಕರ್ ಅವರ
ಟ್ಯಾಟೂ ಬಿಡಿಸಿಕೊಂಡು ಅಭಿಮಾನ ಮೆರೆದರು. ಬಳಿಕ ಮಾತನಾಡಿದ ಡಾಕ್ಟರ್ ಮಲ್ಲಿಕಾರ್ಜುನ್ ಅವರು, ಕೃಷ್ಣ ಕುಶಾಳ್ಕರ್ ಅಂದ್ರೆ ಅತ್ಯಂತ ಸರಳ ಸಜ್ಜನಿಕೆಯ ವ್ಯಕ್ತಿತ್ವ ಹೊಂದಿರುವವರು ಹಾಗೂ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದ ಶಾಸಕರಾದ ಬಸವರಾಜ ಮತ್ತಿಮೂಡ್ ಅವರ ಅಪ್ಪಟ ಅಭಿಮಾನಿಯಾದ ಕೃಷ್ಣ ಕುಶಾಳ್ಕರ್ ಅವರಾಗಿದ್ದಾರೆ. ಹೀಗಾಗಿ ರಾಜಕೀಯವಾಗಿ, ಆರ್ಥಿಕವಾಗಿ, ಸಾಮಾಜಿಕವಾಗಿ ಯಾವಾಗಲೂ ಜನಪರ ಕೆಲಸವನ್ನು ಮಾಡಲು ಆ ಭಗವಂತ ಅವರಿಗೆ ಆಯುಷ್ಯ, ಆರೋಗ್ಯ, ಸಮೃದ್ಧಿ ಕೊಟ್ಟು ಕಾಪಾಡಲಿ ಎಂದು ಶುಭ ಹಾರೈಸಿದರು. ಏನು ಇವತ್ತು ನಮ್ಮ ಸಮಾಜದ ನಾಯಕರಾದ ಶ್ರೀಯುತ ಕೃಷ್ಣ ಕುಶಾಳ್ಕರ್ ಅವರ 35ನೇ ಜನ್ಮೋತ್ಸವ ಭಾಳ ತುಂಬ ಅರ್ಥಪೂರ್ಣವಾಗಿ ಇಂದು ಸಮಾಜದ ಹಾಗೂ ಎಲ್ಲ ಗುರಿಯ ಹಿರಿಯರು ಮತ್ತು ಕಿರಿಯ ಮಿತ್ರರು ಬಂದು ಏನು ಸಮಾಜ ಕಲ್ಯಾಣ ಇಲಾಖೆಯ ಸ್ಥಳೀಯ ನಿರಸ ಕೇಂದ್ರದಲ್ಲಿ ಆಚರಿಸಲಾಯಿತು. ಒಂದು ಅರ್ಥಪೂರ್ಣ ಏನು ಅಂತಂದರೆ, ಈ ದಿನಗಳಲ್ಲಿ ತಮ್ಮ ಹುಟ್ಟುಹಬ್ಬಗಳನ್ನು ಯಾವುದೋ ಥರದಲ್ಲಿ ಮಾಡಿಕೊಂಡು ಏನೇನೋ ಮಾಡಿಕೊಂಡು ಎಲ್ಲೋ ದುಡ್ಡು ಖರ್ಚು ಮಾಡಿ ದುಂದು ವೆಚ್ಚವನ್ನು ಮಾಡ್ತಿರೋ ಸಮಯದಲ್ಲಿ ಇವತ್ತೊಂದು ಏನು ಅರ್ಥಪೂರ್ಣವಾಗಿ ಯಾರು ನಿರಕ್ಷತರಾಗಿದ್ದಾರೆ ಅವರಿಗೆ ಒಂದು ಒಳ್ಳೆಯ ಒಂದು ದಿನ, ಅವರಿಗೆ ಒಂದು ಒಳ್ಳೆಯ ಉಪಚಾರ ಮಾಡಿ ಏನು ಇವತ್ತು ಆಚರಿಸಲಾಯಿತು. ತುಂಬ ಸಂತೋಷ ವಿಷಯ. ಹಾಗೆ ಏನು ನಮ್ಮ ಶ್ರೀಕೃಷ್ಣವರು ಒಂದು ಅಪ್ಪಟ ಸಮಾಜವಾದಿಗಳು ಹಾಗೂ ಸಮಾಜ ಚಟುವಟಿಕೆಯಲ್ಲಿ ತಮ್ಮ ತೊಡಗಿಸ್ಕೊಂಡು ಹಾಗೂ ಅವರು ಮುಂದಿನ ದಿನಗಳಲ್ಲಿ ಮತ್ತೆ ಸಮಾಜಮುಖ ಕೆಲಸ ಮಾಡಿ ಇನ್ನೂ ಮುಂದಷ್ಟು ಕಾರ್ಯಕ್ರಮ ಮಾಡಿ ಯಾರಿಗೆ ಮತ್ತು ದೀನ ಬಡವ ಬಲ್ತವ್ರಿಗೆ ಮತ್ತು ಯಾರಾದರೂ ಡಿಪ್ರೆಸ್ ಕ್ಲಾಸ್ ಅಂತ ಹೇಳ್ತೀವಿ ಅವರಿಗೆ ಒಂದು ಕರುಣೆಮಯ ಹಿಂಗೆ ಇರಲಿ ಮತ್ತು ಅವ್ರ ಮುಂದೆ ಬರಕಂಥ ದಿನಗಳಲ್ಲಿ ಅವ್ರಿಗೆ ಬುದ್ಧ, ಬಸವ, ಅಂಬೇಡ್ಕರ್ ಸದಾ ಆಶೀರ್ವಾದ ಅವರಿಲ್ಲ ಅಂತ ಹೇಳಿ ಮುಂದೆ ಬರೋದು ಅವರು ತಮ್ಮ ರಾಜಕೀಯ ಏನಿದೆ ಅವ್ರಿಗೆ ಒಂದು ಒಳ್ಳೆ ಉನ್ನತ ಸ್ಥಾನ ಸಿಗಲಿ. ಮುಂದೆ ಬರ್ತಂತ ಅವರಿಗೆ ಮುಂದೆ ಬರ್ತಂಥ ಸ್ಥಳೀಯ ಸಂಸ್ಥೆ, ಸ್ಥಳೀಯ ಜಿಲ್ಲಾ ಪಂಚಾಯತ್ ಅವರೊಬ್ಬ ಆಕಾಂಕ್ಷಿಗಳಾಗಿದ್ದು ಅವರಿಗೆ ಸಮಾಜ ಬಾಂಧವರು ಮತ್ತು ಕಲಬುರಗಿಯ ಸಮಸ್ತ ಗ್ರಾಮೀಣ ಕ್ಷೇತ್ರದ ಜನರು ಅವರಿಗೆ ಆಶೀರ್ವಾದ ಮಾಡಲಿ. ಯಾಕಂತಂದರೆ ಅವ್ರಿಗೆ ಈ ಆಶೀರ್ವಾದದಿಂದ ಅವರು ಮತ್ತಿಷ್ಟು ಜನಗಳಿಗೆ ನಿರೀಕ್ಷಿತರಿಗೆ ಒಂದು ಅನುಕೂಲ ಮಾಡಿಕೊಡ್ಲಿ ಅಂತೇಳಿ ನಾನು ಈ ಶುಭ ಸಂದರ್ಭದಲ್ಲಿ ಅವರಿಗೆ ಹಾರೈಸುತ್ತೇನೆ. ಧನ್ಯವಾದಗಳು. ನನ್ನ ಹೆಸರು ಡಾಕ್ಟರ್ ಮಲ್ಲಿಕಾರ್ಜುನ್ ದೊಡ್ಡಮನಿ. ಶ್ರೀ ಕೃಷ್ಣ ಕುಶಾಳ್ಕರ್ ಅವರ ಬರ್ತ್ಡೇ ಅನಾಥ ಆಶ್ರಮದಲ್ಲಿ ಮಾಡಿ ಅವರ ಒಂದು ನಿರ್ಗತಿಕರ ಕಷ್ಟ ಸುಖದಲ್ಲಿ 1 ಗಂಟೆ ಆದರೂ ಟೈಮ್ ಕಳೆದು ಎಲ್ಲರಿಗೆ ಅವರ ಆರೋಗ್ಯ ವಿಚಾರಿಸಿ ಮತ್ತು ಅವರ ಬಳಿ ಭಾಗವಹಿಸಿ ನಮಗೆಲ್ಲರಿಗೂ ತುಂಬ ಖುಷಿ ಆಯಿತು. ಇದೇ ಥರ ಕೃಷ್ಣ ಕುಶಾಳ್ಕರ್ ಅವರು ಎಲ್ಲ ತಮ್ಮ ಮಿತ್ರ ಮಂಡಳಿ ಎಲ್ಲರೂ ಕಲಿತು ಅವರ ಹುಟ್ಟುಹಬ್ಬದ ಶುಭಾಶಯನ ಕೋರ್ಲಿಕ್ಕೆ ತಾವೆಲ್ಲರೂ ಬಂದಿರಿ. ಅವರು ಸದಾ ನಿಮ್ಮ ಆಶೀರ್ವಾದ, ನಿಮ್ಮ ಹಾರೈಕೆ, ನಮ್ಮ ಹಾರೈಕೆ, ಎಲ್ಲರ ಹಾರೈಕೆ ಅವ್ರ ಮೇಲೆ ಇರಲಿ. ಅವರ ಆರೋಗ್ಯ ಮತ್ತು ಯಶಸ್ಸು ರಾಜಕೀಯದಲ್ಲಿ ಉನ್ನತ ಹೆಜ್ಜೆ ಇಡಲಿ ಅಂತ ಹೇಳುತ್ತಾ ನನ್ನ 2 ಮಾತು ಮುಗಿಸ್ತೀನಿ. ಶರಣು ಬೇಲೂರು. ಇವತ್ತಿನ ದಿವಸ ಸೋದರಾದ ನನ್ನ ತಮ್ಮಂತಿಕೆ ಹೆಚ್ಚಿಗೆ ಆದ ಕೃಷ್ಣ ಕುಶಾಳ್ಕರ್ ಅವರ 35ನೇ ಹುಟ್ಟು ಹಬ್ಬದ ಆರ್ಥಿಕ ಶುಭಾಶಯವನ್ನು ಕೋರ್ತೀನಿ. ಹಾಗೆ ನಮ್ಮೆಲ್ಲ ಅಣ್ಣ ತಮ್ಮದವರು ಅಲ್ಲಿ, ಅವ್ರ ಫ್ರೆಂಡ್ಸ್ ಅಲ್ಲಿ, ಅವರೆಲ್ಲರೂ ಅವರಿಗೆಲ್ಲರೂ ಆಶೀರ್ವಾದ ಮಾಡಿ ಈ ಥರನೇ ರಾಜಕೀಯದಲ್ಲಿ ಬೆಳೀತಾನೆ ಇರಲಿ. ಮುಂದೆ ಅವರಿಗೆ ಒಂದು ಉನ್ನತ ಸ್ಥಾನವನ್ನು ಪಡೀಲಿ ಅಂತ ದೇವರಿಗೆ ನಾನು ಪ್ರಾರ್ಥನೆ ಮಾಡ್ತೀನಿ. ತಾವು ಎಲ್ಲರ ಆಶೀರ್ವಾದ ಹೀಗೆ ಇರಲಿ ಅಂತ ಹೇಳಿ ನಾನು ಮಾತನ್ನು ಮುಗಿಸ್ತೀನಿ. ನಮ್ಮ ಹೆಸರು ಶ್ರೀಕಾಂತ್ ರೆಡ್ಡಿ. ಸರ್, ಮೊಟ್ಟ ಮೊದಲನೇದಾಗಿ ಎಲ್ಲರಿಗೂ ನವರಾತ್ರಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಕೋರುತ್ತಾ, ಹೀಗೆ ಎಲ್ಲ ನನ್ನ ಆತ್ಮೀಯ ಅಣ್ಣ ತಮ್ಮಂದಿರು ಹಾಗೂ ನನ್ನ ಅಣ್ಣಂದಿರು, ಅಣ್ಣನಕ್ಕಿಂತ ಹೆಚ್ಚಿನ ಸ್ಥಾನದಲ್ಲಿ ಇರುವಂತಹ ಶರಣು ಅಣ್ಣ ಬೇಲೂರವರು ಹಾಗೂ ಶಿವಶಂಕರಣ್ಣವರು, ಶ್ರೀಕಾಂತ್ ರೆಡ್ಡಿ ಅಣ್ಣವರು ಹಾಗೂ ನನ್ನ ಎಲ್ಲ ಗೆಳೆಯರು ವತಿಯಿಂದ ಇವತ್ತು ನಿರ್ಗತಿಕ ಕೇಂದ್ರದಲ್ಲಿ ಹಮ್ಮಿಕೊಂಡಿರುವಂತಹ ನನ್ನ ಜನ್ಮದಿನದಂದು ಇವತ್ತು ಇಲ್ಲಿ ಹಣ್ಣು ಹಂಪಲು ವಿತರಣೆ ಮಾಡಲಾಯಿತು. ಹಾಗೆ ಅವರ ಆರೋಗ್ಯ ಸುಖಕರ ಎಲ್ಲ ಗಮನಿಸಿ ಅದಕ್ಕೆ ಇವತ್ತಿಲ್ಲಿ ನನ್ನ ಹುಟ್ಟುಹಬ್ಬವನ್ನು ಮಾಡಿದಂಥ ಎಲ್ಲ ನನ್ನ ಸ್ನೇಹಿತರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತಾ, ಹಾಗೆ ನನ್ನ ರಾಜಕೀಯ ಜೀವನದಲ್ಲಿ ರಾಜಕೀಯ ಗುರುಗಳ ಅನ್ಬೋದು ಇವತ್ತು ಶರಣು ಅಣ್ಣವರಿಗೆ. ಇವತ್ತು ನಾನು ಸಣ್ಣ ವಯಸ್ಸದಲ್ಲೇ 2 ಸಾರಿ ಗ್ರಾಮ ಪಂಚಾಯತಿ ಸದಸ್ಯನಾಗಿ
ಸೇವೆಯನ್ನು ಸಲ್ಲಿಸ್ತಾ ಇದ್ದೀನಿ. ಹಾಗೆ ಮುಂಬರುವ ದಿನಗಳಲ್ಲಿ ಪಕ್ಷದಲ್ಲಾಗಲಿ ಎಲ್ಲ ಹಿರಿಯರ ಆಶೀರ್ವಾದದಿಂದ ಯಾವ ಸ್ಥಾನ ಕೊಟ್ಟರೂ ಸಿದ್ಧತೆಯಾಗಿ ಜನರ ಸೇವೆ ಮಾಡ್ತೀನಂತ ಈ ಸಮಯದಲ್ಲಿ ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ. ಈ ಸಂದರ್ಭದಲ್ಲಿ ಜೀವ್ ಶಿವಶಂಕರ್, ಶ್ರೀಕಾಂತ್ ರೆಡ್ಡಿ, ಶರಣು ಕರಗಾರ್, ಗುಂಡು ಪಾಟೀಲ್, ಗ್ರಾಮ ಪಂಚಾಯಿತಿ ಯಲ್ಲಪ್ಪ ಸಿರ್ನೂರ್, ನಾಗೇಶ್ ಕುಶಾಳ್ಕರ್, ಮಲ್ಲಿಕಾರ್ಜುನ್ ಚೌಧರಿ, ಗಂಗಾರಾಮ್ ಹಾಗರ್ಗಿ, ಪರಶುರಾಮ್ ಮಾಡ್ಯಾಳ್ಕರ್, ಹನುಮಂತ್ ಭಜಂತ್ರಿ, ಅವಿನಾಶ್ ಮೂಲ್ಗೆ, ಅನೂಪ್ ಪಾಟೀಲ್, ಜೀವಣಗಿ ಬಸ್ಸು, ಅನೂಪ್ ಜೀವಣಗಿ, ಬಸ್ಸು ಬೇಲೂರ್, ಅರ್ಜುನ್ ಬೇಲೂರ್, ಮೌನೇಶ್ ಸಾತ್ಕೇಡ್, ಹುಸೇನ್ ಕವಲ್ಗಿ ಹಲವಾರು ಅಭಿಮಾನಿಗಳು ಜನ್ಮ ದಿನಾಚರಣೆಯಲ್ಲಿ ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ವಿರಾಮದ ನಂತರ ಮತ್ತೆ ವಾರ್ತಾ ಸಂಚಿಕೆ ಮುಂದುವರಿಯುತ್ತದೆ. ಮುತ್ತಗಿ ಗ್ರಾಮ ಜಲಾವೃತ ಪರಿಹಾರಕ್ಕೆ ಗ್ರಾಮಸ್ಥರ ಆಗ್ರಹ. ಸ್ವದೇಶಿ ಬಿಎಸ್ಎನ್ಎಲ್ 4G ನೆಟ್ವರ್ಕ್ ಉದ್ಘಾಟಿಸಿದ ಪಿಎಂ ನರೇಂದ್ರ ಮೋದಿ. ವರ್ಚುವಲ್ ಮೂಲಕ ಕಾರ್ಯಕ್ರಮ ವೀಕ್ಷಿಸಿದ ಕಲಬುರಗಿ ಬಿಎಸ್ಎನ್ಎಲ್ ಅಧಿಕಾರಿಗಳು. ಇನ್ ಗುಲ್ಬರ್ಗ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಲವು ದಿನಗಳಿಂದ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಶಹಾಬಾದ್ ತಾಲೂಕಿನ ಮುತ್ಗಾ ಗ್ರಾಮ ಸಂಪೂರ್ಣ ಜಲಾವೃತಗೊಂಡು ರೈತರ ಜಮೀನುಗಳಿಗೆ ನೀರು ನುಗ್ಗಿದ ಪರಿಣಾಮ ತೊಗರಿ, ಹತ್ತಿ, ಮೆಣಸಿನಕಾಯಿ ಮತ್ತು ಕಬ್ಬು ಸೇರಿದಂತೆ ಹಲವಾರು ಬೆಳೆಗಳು ಸಂಪೂರ್ಣ ನಾಶವಾಗಿವೆ. ಕಲಬುರಗಿ ಜಿಲ್ಲೆಯಲ್ಲಿ ಸುರಿಯುತ್ತಿರುವ ಧಾರಾಕಾರ ಮಳೆಯಿಂದಾಗಿ ಶಹಾಬಾದ್ ತಾಲೂಕಿನ ಮುತ್ಗಾ ಗ್ರಾಮ ಸೇರಿದಂತೆ ಹಲವಾರು ಗ್ರಾಮಗಳಿಗೆ ನೀರು ನುಗ್ಗಿದ ಪರಿಣಾಮ ಮನೆಯಲ್ಲಿದ್ದ ದವಸ ಧಾನ್ಯಗಳು ಸೇರಿದಂತೆ ಹಲವು ವಸ್ತುಗಳು ನೀರು ಪಾಲಾಗಿವೆ. ಇನ್ನೊಂದೆಡೆ ರೈತರು ಬಿತ್ತನೆ ಮಾಡಿದ ತೊಗರಿ, ಸೋಯಾಬೀನ್ ಸೇರಿದಂತೆ ಹಲವಾರು ಬೆಳೆಗಳಲ್ಲಿ ನೀರು ನಿಂತಿರುವ ಪರಿಣಾಮ ಬೆಳೆಗಳು ಕೊಳೆಯುತ್ತಿವೆ. ಮಳೆಯಿಂದ ಮನೆ ಮತ್ತು ಬೆಳೆ ಕಳೆದುಕೊಂಡ ಗ್ರಾಮಸ್ಥರಿಗೆ ಸರ್ಕಾರ ಪರಿಹಾರ ನೀಡಬೇಕೆಂದು ರೈತರು ಮತ್ತು ಮುತ್ತಗಿ ಗ್ರಾಮಸ್ಥರು ಸರ್ಕಾರಕ್ಕೆ ರಾಜ್ಯ ರೈತ ಸಂಘದ ಮುಖಂಡ ಬಸವರಾಜ ಸಿ ಕೋರಿ ಮುತ್ಗಾ ಆಗ್ರಹಿಸಿದ್ದಾರೆ. ಇನ್ನೊಂದೆಡೆ ಕಲಬುರಗಿ ಜೇವರ್ಗಿ ರಸ್ತೆಯಲ್ಲಿರುವ ಕಟ್ಟಿ ಸಂಗಯ್ಯ ಭೀಮ ಬ್ರಿಡ್ಜ್ ಸಂಪೂರ್ಣವಾಗಿ ಭರ್ತಿಯಾಗಿದ್ದು ಕೆಲವು ಗಂಟೆಗಳ ಕಾಲ ರಸ್ತೆ ಉದ್ದಕ್ಕೂ ಟ್ರಾಫಿಕ್ ಜಾಮ್ ಉಂಟಾಗಿ ರಸ್ತೆ ಸಂಚಾರ ಬಂದ್ ಆಗಿದೆ. ಜಿಲ್ಲೆಯಲ್ಲಿ ಸತತವಾಗಿ ಸುರಿಯುತ್ತಿರುವ ಮಳೆಯಿಂದಾಗಿ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು ಇನ್ನು ಕೆಲವು ಭಾಗಗಳಲ್ಲಿ ಮನೆ, ಬೆಳೆ ಸೇರಿದಂತೆ ಹಲವು ಆಸ್ತಿಪಾಸ್ತಿಗಳು ಸಹ ನಷ್ಟವಾಗಿವೆ.
ಅಲ್ಲಿ ಇದಾವಳಿ ಅಂತ ಮಾತಾಡಲ್ಲ. ಗಾಡಿ ತಿಳ್ಕೊಂಡು ಸೈಡಿಗೆ ಹತ್ತಲ್ಲ. ಅಲ್ಲಿ ಇದಾವಳಿ ಅಂತ ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಒಡಿಶಾ ರಾಜ್ಯದ ಜಾರ್ನುಗುಡದಲ್ಲಿ ಭಾರತದಾದ್ಯಂತ ಸುಮಾರು 98,000 BSNL ಸಂಪೂರ್ಣ ಸ್ವದೇಶಿ 4G ನೆಟ್ವರ್ಕ್ ತಂತ್ರಜ್ಞಾನ ಟವರ್ಗಳನ್ನು ಉದ್ಘಾಟಿಸಿದರು. ಇದನ್ನು ವರ್ಚುವಲ್ ಮೂಲಕ ಕಾರ್ಯಕ್ರಮ ವೀಕ್ಷಿಸಿದ ಕಲಬುರಗಿ ಅಧಿಕಾರಿಗಳು. ಸ್ವದೇಶಿ BSNL 4G ನೆಟ್ವರ್ಕ್ ಉದ್ಘಾಟಿಸಿದ PM ನರೇಂದ್ರ ಮೋದಿ. ವರ್ಚುವಲ್ ಮೂಲಕ ಕಾರ್ಯಕ್ರಮ ವೀಕ್ಷಿಸಿದ ಕಲಬುರಗಿ BSNL ಅಧಿಕಾರಿಗಳು.
ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಯ ಬಿಎಸ್ಎನ್ಎಲ್ ಅಧಿಕಾರಿಗಳು ಕಲಬುರಗಿ ನಗರದ ಸೂಪರ್ ಮಾರ್ಕೆಟ್ ಬಳಿ ಇರುವ ಬಿಎಸ್ಎನ್ಎಲ್ ಮುಖ್ಯ ಕಚೇರಿಯಲ್ಲಿ ವರ್ಚುವಲ್ ಮೂಲಕ ಕಾರ್ಯಕ್ರಮವನ್ನು ವೀಕ್ಷಿಸಿದರು. ಬಳಿಕ ಬಿಎಸ್ಎನ್ಎಲ್ ಪ್ರಧಾನ ವ್ಯವಸ್ಥಾಪಕ ಪಿ ಪಾಣಿ ಪ್ರಸಾದ್ ಮಾತನಾಡಿ, ಕಲಬುರಗಿ ಜಿಲ್ಲೆಯ ಆಳಂದ್ ತಾಲೂಕಿನ ಕಾಮನಹಳ್ಳಿ, ಬೀದರ್ ಜಿಲ್ಲೆಯ 6 ಗ್ರಾಮ ಹಾಗೂ ಕಲಬುರಗಿ ಜಿಲ್ಲೆಯ ಒಟ್ಟು 35 ಗ್ರಾಮಗಳಿಗೆ 4 ನೆಟ್ವರ್ಕ್ ಸೌಲಭ್ಯ ದೊರಕಿದೆ ಎಂದರು. ಬಿಎಸ್ಎನ್ಎಲ್ ಅತ್ಯುತ್ತಮ ಯೋಜನೆ ನೀಡುತ್ತಿದೆ, ಗ್ರಾಹಕರು ಇದರ ಸದ್ಬಳಕೆ ಮಾಡಿಕೊಳ್ಳಬೇಕು. ಈಗಾಗಲೇ ಕಲಬುರಗಿ ಮತ್ತು ಯಾದಗಿರಿ ಜಿಲ್ಲೆಗಳಲ್ಲಿ 180 4G ನೆಟ್ವರ್ಕ್ ಕಾರ್ಯದಲ್ಲಿವೆ. ಗ್ರಾಹಕರು ತಮ್ಮ ಹತ್ತಿರದ ಬಿಎಸ್ಎನ್ಎಲ್ ಅಥವಾ ಬಿಎಸ್ಎನ್ಎಲ್ ಫ್ರಾಂಚೈಸಿ ಹೊಂದಿರುವ ಅಂಗಡಿಗಳಲ್ಲಿ ತಮ್ಮ ಆಧಾರ್ ಕಾರ್ಡ್ ಅನ್ನು ನೀಡಿ ಸಿಮ್ ಪಡೆದುಕೊಳ್ಳಬಹುದು. ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಹಕರು ಬಿಎಸ್ಎನ್ಎಲ್ ನೆಟ್ವರ್ಕ್ ಉಪಯೋಗ ಮಾಡಿಕೊಳ್ಳಬೇಕು ಎಂದರು. इंटरनेट की बढ़ती मांग को देखते हुए FTTH सेवा का देश भर में प्रसार किया गया. चुनिंदा शहर 1200 से अधिक शहरों और 40,000 से अधिक गांवों में फैली. कोविड-19 के दौरान जब लोग घरों में थे और FTTH की जरूरत सबसे अधिक थी, BSNL हमेशा भरोसेमंद साथी बनकर खड़ा रहा. 2014 में श्रीनगर की आपदा, 2015 की चेन्नई बाढ़, 2018 की केरल बाढ़, 2019 का साइक्लोन फैनी और जब जगन्नाथ नल की मजबूत संचार सेवाओं ने राहत कार्यों को संभव बनाया. साथ ही 2024 की केरल लैंडस्लाइड में भी हर बार BSNL की टीम जमीन पर मौजूद रही. नेटवर्क 3G to 4G. ಎಲ್ಲರಿಗೂ ನಮಸ್ಕಾರ. ಇಂಡಿಯನ್ ಟೆಲಿಕಾಂಗೆ ಈ ದಿನ ಮಹಾ ಪ್ರಶಸ್ತ. ಇವತ್ತು ಮಾನ್ಯ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ಒರಿಸ್ಸಾ ಜರ್ಸುಗೂಡದಿಂದ ಸ್ವದೇಶಿ 4G ನೆಟ್ವರ್ಕ್ ಉದ್ಘಾಟನೆ ಮಾಡಿದ್ದಾರೆ. ಈ ಸ್ವದೇಶಿ 4G ನೆಟ್ವರ್ಕ್ ನಲ್ಲಿ ಸುಮಾರು 97,500 4G ಟೆಲಿಕಾಂ ನೆಟ್ವರ್ಕ್ ಟವರ್ಸ್ ಉದ್ಘಾಟನೆ ಆಗಿದೆ. ಇದನ್ನಲ್ಲಿ ಮಹತ್ವವಾಗಿರೋ ವಿಷಯ ಏನಂದ್ರೆ, ಕನೆಕ್ಟಿಂಗ್ ದ ಅನ್ಕನೆಕ್ಟೆಡ್ 4G ಸ್ಯಾಚುರೇಷನ್ ಪ್ರಾಜೆಕ್ಟ್ ಅಂತ. ಇದು ಡಿಜಿಟಲ್ ಭಾರತ್ ನಿಧಿ ಮೂಲವಾಗಿರೋ ಪ್ರಾಜೆಕ್ಟ್. ಅದರಿಂದ ಸುಮಾರು 26,700 ವಿಲೇಜಸ್ಗೆ 4G ಹೈ ಸ್ಪೀಡ್ ನೆಟ್ವರ್ಕ್ ಕನೆಕ್ಟಿವಿಟಿ ಸೌಲಭ್ಯವಾಗಿದೆ. ಇದರಲ್ಲಿ BSNL ಪ್ರಧಾನವಾಗಿರೋ ಪಾತ್ರ ವಹಿಸಿದೆ. ನಮ್ಮ ಕಲಬುರಗಿ ಜಿಲ್ಲೆನಲ್ಲಿ ಆಳಂದ್ ತಾಲೂಕ, ಅದರಲ್ಲಿ ಕಾಮನಹಳ್ಳಿ ಅನ್ನೋ ಗ್ರಾಮಕ್ಕೆ ಈ 4G ಸ್ಯಾಚುರೇಷನ್ ಟವರ್ ಇವತ್ತು ಅದು ಕಮಿಷನ್ ಆಗಿದೆ. ಹಂಗೆ ಬೀದರ್ ಜಿಲ್ಲೆನಲ್ಲಿ 6 ಗ್ರಾಮಕ್ಕೆ ಈ 4G ಸ್ಯಾಚುರೇಷನ್ ಪ್ರಾಜೆಕ್ಟ್ ಸೌಲಭ್ಯವಾಗಿದೆ. ಮತ್ತು ಈಗ ಗುಲ್ಬರ್ಗಾನಲ್ಲಿ ಇನ್ನೂ 35 ಗ್ರಾಮಕ್ಕೆ 4G ಸ್ಯಾಚುರೇಷನ್ ಪ್ರಾಜೆಕ್ಟ್ ಮೂಲವ ಟವರ್ ಇನ್ಸ್ಟಾಲ್ ಮಾಡಲಿಕ್ಕೆ ಅದಕ್ಕೆ ಬೇಕಾಗಿರೋ ಪ್ರಯಾಸ ಜಾರಿಯಾಗಿದೆ. ತಮ್ಮ ಮೂಲ್ಯ ಸಾರ್ವಜನಿಕ ನಮ್ಮ ವಿನತಿ, ಈಗ BSNL ಟ್ಯಾರಿಫ್ 4G ನೀವು ಕಂಪೇರ್ ಮಾಡಿದ್ರೆ ಮಾರ್ಕೆಟ್ ನಲ್ಲಿ ಬೇರೆ ಆಪರೇಟರ್ಸ್ ಗಿಂತ ತುಂಬಾನೇ ಕಮ್ಮಿ ಇದೆ. ಈಗ ಮಾರ್ಕೆಟ್ ನಲ್ಲಿ ಎಲ್ಲಕ್ಕಿಂತ ಪಾಪ್ಯುಲರ್ ಪ್ಲಾನ್ 2GB ಡೇಟಾ ಪರ್ ಡೇ. BSNL ನಲ್ಲಿ ₹249ಗೆ ತಮಗೆ ಎವ್ರಿ ಡೇ ಪ್ರತಿದಿನ 2GB ಪರ್ ಡೇಟಾ ಫ್ರೀಯಾಗಿ ಸಿಗತ್ತೆ. ಅನ್ಲಿಮಿಟೆಡ್ ವಾಯ್ಸ್ ಕಾಲ್ಸ್, SMS ಮತ್ತು ಈ ಪ್ಲಾನ್ ವ್ಯಾಲಿಡಿಟಿ ಬಂದು 45 ದಿನ. ಅದೇ ಬೇರೆ ಆಪರೇಟರ್ಸ್ ಕಂಪೇರ್ ಮಾಡಿದ್ರೆ ಸಿಮಿಲರ್ ಪ್ಲಾನ್ ಅವ್ರದ್ದು ₹349 ಇದೆ. ಅಂದ್ರೆ ಸುಮಾರು BSNL ಟ್ಯಾರಿಫ್ 40%, 40% ಕಮ್ಮಿ ಇದೆ. ಈಗ ಗುಲ್ಬರ್ಗ ಯಾದಗಿರಿ ಜಿಲ್ಲೆನಲ್ಲಿ ನಮ್ಮದು 180 ಟವರ್ 4G ಆಲ್ರೆಡಿ ವರ್ಕಿಂಗ್ ಆಗಿವೆ. ಈ ದಿನಕ್ಕೆ ಸುಮಾರು 122,000 4G ಕಸ್ಟಮರ್ಸ್ ಇದ್ದಾರೆ.
ಅವರು ಈ ಬೆನಿಫಿಟ್ ಎಲ್ಲಾನು ಅವರು ಎಂಜಾಯ್ ಮಾಡ್ತಿದ್ದಾರೆ. ಹಂಗೆ ಬೀದರ್ನಲ್ಲಿ ಸುಮಾರು 65,000 ಜನ ಕಸ್ಟಮರ್ಸ್ ಇದ್ದಾರೆ. ತಮ್ಮ ಮಾಧ್ಯಮ ಮೂಲ BSNL ಇಂದ ನಮ್ಮ ವಿನಂತಿ, ಎಲ್ಲ ಕಸ್ಟಮರ್ಸ್ BSNL ಸರ್ವಿಸ್ ಪಡೆಯಿಸಿ ತಾವು ತಮ್ಮ ಆಧಾರ್ ಕಾರ್ಡ್ ತಕೊಂಡು ಯಾವ BSNL ಆಫೀಸ್ ಆಗಲಿ, ನಮ್ಮ ಫ್ರಾಂಚೈಸಿ ಆಗಲಿ, ರಿಟೈಲರ್ ನೆಟ್ವರ್ಕ್ ಯಾರನ್ನಾಲಿ ಕಾಂಟ್ಯಾಕ್ಟ್ ಮಾಡಿ BSNL ಸಿಮ್ ನಿಮಗೆ ಆಧಾರ್ ಅಥೆಂಟಿಕೇಶನ್ ಸಕ್ಸಸ್ಫುಲ್ ಆದ್ಮೇಲೆ ತಕ್ಷಣ ನಿಮ್ಗೆ ಸಿಗತ್ತೆ. ಇದನ್ನ ಟ್ಯಾರಿಫ್ ಬೆನಿಫಿಟ್ ಇದೆ ನಿಮ್ಗೆ. ಇಟ್ ಈಸ್ ರಿಲೇಟಿವ್ಲಿ ವೆರಿ ಚೀಪ್ ಅಂಡ್ ಸರ್ವಿಸಸ್ ತುಂಬಾನೇ ಚೆನ್ನಾಗಿದೆ. ಹೈ ಸ್ಪೀಡ್ ಇಂಟರ್ನೆಟ್ ಸಿಗತ್ತೆ. ತಮಗೆ ಬೇಕಾಗಿರೋ ಎನಿ ಮೆಸೇಜಿಂಗ್ ವಾಟ್ಸಪ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಇಲ್ಲ ಎಜುಕೇಶನ್ ಪರ್ಪಸ್ಗೆ ಯೂಟ್ಯೂಬ್ ಆರ್ ಎನಿ ಚಾನಲ್ಸ್, TV ಚಾನಲ್ಸ್ ಇವೆಲ್ಲನೂ ನೀವು ವಾಚ್ ಮಾಡ್ಬೋದು. ವೆರಿ ಅಫೋರ್ಡಬಲ್ ಟ್ಯಾರಿಫ್ ಅಂಡ್ ಗುಡ್ ಕ್ವಾಲಿಟಿ ಆಫ್ ಸರ್ವಿಸ್ BSNL ತಮಗೆ ಕೊಡುತ್ತೆ. ಹಂಗೇನು ಫ್ಯೂಚರ್ ನಲ್ಲಿ ಕಲಬುರ್ಗಿ ಜಿಲ್ಲೆನಲ್ಲಿ, ಕಲಬುರ್ಗಿ, ಯಾದಗಿರಿ ಮತ್ತು ಬೀದರ್ ಜಿಲ್ಲೆನಲ್ಲಿ BSNL ಇನ್ನು ನಾವು ಟವರ್ಸ್ ಇನ್ಕ್ರೀಸ್ ಮಾಡ್ತೀವಿ, ಕವರೇಜು ಇಂಪ್ರೂವ್ ಆಗತ್ತೆ. ಇನ್ನೊಂದ್ಸರಿ ತಮ್ಮೆಲ್ಲರಿಗೂ ವಿನಂತಿ, ದಯವಿಟ್ಟು BSNL ಸರ್ವಿಸಸ್ ಅವೈಲ್ ಮಾಡಿ. ಬೆನಿಫಿಟ್ ನಿಮಗೂ ಇದೆ. ಹಂಗೇನು ಸ್ವದೇಶಿ ಟೆಕ್ನಾಲಜಿನ ನೀವು ಎನ್ಕರೇಜ್ ಮಾಡಿರೋರಾಗ್ತೀರಿ. ಧನ್ಯವಾದಗಳು. ಜೈ ಹಿಂದ್. ಈ ಸಂದರ್ಭದಲ್ಲಿ DGM ಅನಂತರಾಮ್, ಚೌಧರಿ ಸಂಜು, ಕಸ್ಬಿ ಸುನಿಲ್, ಗಣಪತಿ ಹಿತೇಂದ್ರ, ತಿವಾರಿ ಸಂಜಯ್, ನಿಕಂ, ಸೋಹೆಲ್ ಅಹಮದ್, ದೇವದಾಸು ಸೇರಿದಂತೆ ಇನ್ನಿತರ ಅಧಿಕಾರಿಗಳು ಉಪಸ್ಥಿತರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ಮಹಾರಾಷ್ಟ್ರದ ಉಜನಿ ಜಲಾಶಯದಿಂದ 3.50 ಲಕ್ಷ ಕ್ಯೂಸೆಕ್ ನೀರು ಭೀಮಾ ನದಿಗೆ ಬಿಡುಗಡೆ. ವಿಶ್ವಕರ್ಮ ಅಭಿವೃದ್ಧಿ ನಿಗಮದಿಂದ ಅನ್ಯ ಸಮಾಜದವರು ಸೌಲಭ್ಯ ಪಡೆದುಕೊಂಡ್ರೆ ಕ್ರಮ. ಪ್ರವಾಹ ಪರಿಸ್ಥಿತಿ ವೀಕ್ಷಿಸಿದ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ. ಮುತ್ತಗಿ ಗ್ರಾಮ ಜಲಾವೃತ ಪರಿಹಾರಕ್ಕೆ ಗ್ರಾಮಸ್ಥರ ಆಗ್ರಹ. ಸ್ವದೇಶಿ BSNL 4G ನೆಟ್ವರ್ಕ್ ಉದ್ಘಾಟಿಸಿದ PM ನರೇಂದ್ರ ಮೋದಿ. ವರ್ಚುವಲ್ ಮೂಲಕ ಕಾರ್ಯಕ್ರಮ ವೀಕ್ಷಿಸಿದ ಕಲಬುರಗಿ BSNL ಅಧಿಕಾರಿಗಳು. ಇಲ್ಲಿಗೆ ವಾರ್ತಾ ಸಂಚಿಕೆ ಮುಕ್ತಾಯವಾಯಿತು. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ವಂದನೆಗಳು. ಇನ್ ಗುಲ್ಬರ್ಗಾ ವಾರ್ತೆಗಳ ಪ್ರಾಯೋಜಕರು ದೇವಾನಂದ್ ಸಾರಿ ಸೆಂಟರ್, ಸೂಪರ್ ಮಾರ್ಕೆಟ್, ಕಲಬುರಗಿ. ದೇವಾನಂದ್ ಸ್ಯಾರಿ ಸೆಂಟರ್ ಹಲವು ವರ್ಷಗಳಿಂದ ಕಲಬುರ್ಗಿ ಮಹಾಜನತೆಯ ಭರವಸೆ ಗಳಿಸಿರುವ ರೇಷ್ಮೆ ಸೀರೆಗಳ ಅತಿ ದೊಡ್ಡ ಶೋರೂಮ್. ಹಬ್ಬಗಳು, ಮದುವೆ, ಉಪನಯನ ಹಾಗೂ ನಿಮ್ಮ ಮನೆಯ ಶುಭ ಸಮಾರಂಭಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳಿಗೆ ದೂರದ ಬೆಂಗಳೂರು, ಹೈದರಾಬಾದ್ ನಗರಗಳಿಗೆ ಹೋಗುವ ಅಗತ್ಯವಿಲ್ಲ. ದೇವಾನಂದ್ ಸ್ಯಾರಿ ಸೆಂಟರ್ ನೀಡುತ್ತಿದೆ ಎಕ್ಸ್ಕ್ಲೂಸಿವ್ ಸಿಲ್ಕ್ ಸ್ಯಾರಿ ಕಲೆಕ್ಷನ್ಸ್. ದೇವಾನಂದ್ ಸ್ಯಾರಿ ಸೆಂಟರ್ನಲ್ಲಿ ಈಗ ಮದುವೆ ಮುಂತಾದ ಶುಭ ಸಮಾರಂಭಗಳಿಗೆ ಕಾಂಚೀವರಂ ಸೇರಿದಂತೆ ವೆಡ್ಡಿಂಗ್ ಬ್ರಾಕೆಟ್ ಸ್ಯಾರೀಸ್, ಪ್ಯೂರ್ ಧರ್ಮಾವರಂ ಸೀರೆಗಳು, ಪ್ಯೂರ್ ಬನಾರಸ್ ಸೀರೆಗಳು, ಪ್ಯೂರ್ ಉಪಡಾ ಸಿಲ್ಕ್, ಪ್ಯೂರ್ ಎಳಿಕಲ್ ಸೀರೆಗಳು, ಪ್ಯೂರ್ ಫ್ಯಾನ್ಸಿ ಗದ್ವಾಲ್ ಸಿಲ್ಕ್, ಪ್ಯೂರ್ ಪೈಠಣಿ ಸೀರೆಗಳು, ಪ್ಯೂರ್ ಸಾಫ್ಟ್ ಸಿಲ್ಕ್ ಸೀರೆಗಳು ವಿವಿಧ ವಿನ್ಯಾಸಗಳಲ್ಲಿ. ಕಲಬುರಗಿಯಲ್ಲೇ ಅತಿ ದೊಡ್ಡ ಮತ್ತು ವಿಶಾಲವಾದ 10,000 ಚದುರ ಅಡಿ ಇರುವ ಏಕೈಕ ಸ್ಯಾರಿ ಸೆಂಟರ್ ದೇವಾನಂದ್ ಸ್ಯಾರಿ ಸೆಂಟರ್. ಭೇಟಿ ಕೊಡಿ. ದೇವಾನಂದ್ ಸ್ಯಾರಿ ಸೆಂಟರ್, ಕಾಮತ್ ಹೋಟೆಲ್ ಹಿಂದುಗಡೆ, ಸೂಪರ್ ಮಾರ್ಕೆಟ್, ಕಲಬುರ್ಗಿ.